ಯಾರ ಬಗ್ಗೆಯೂ ಸಂಶಯ ತಾತ್ಸಾರ ಭಾವ ವ್ಯಕ್ತಪಡಿಸದೆ ಗುರು ಸಂದೇಶವನ್ನ ಜೀವನದಲ್ಲಿ ರೂಢಿಸಿಕೊಳ್ಳುವಂತೆ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಕರೆ ನೀಡಿದರು. ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಕೈಗೊಂಡ 42 ದಿನಗಳ ಚಾತುರ್ಮಾಸ್ಯ ವ್ರತಾಚರಣೆಯನ್ನು ಪೂರೈಸಿ ಸಿಮೋಲ್ಲಂಘನೆ ಕಾರ್ಯಕ್ರಮದಲ್ಲಿ ದಿವಗಿಯ ಅಘನಾಶಿನಿ ನದಿಗೆ ಪೂಜೆ ಸಲ್ಲಿಸಿ ಶ್ರೀ ರಮಾನಂದ ಸ್ವಾಮಿಗಳ ಮಠದಲ್ಲಿರುವ ಶ್ರೀ ಹನುಮಂತ ದೇವರಿಗೆ ಪೂಜೆ ಸಲ್ಲಿಸಿದ ಬಳಿಕ ನಡೆದ ಧರ್ಮಸಭೆಯಲ್ಲಿ ಶ್ರೀಗಳು ಆಶೀರ್ವಚನ ನೀಡಿದರು. ಕೋನಹಳ್ಳಿಯ ಶ್ರೀ ವನದುರ್ಗೆ ದೇವಿಯ ಎದುರು ಪ್ರತಿನಿತ್ಯ ಆಧ್ಯಾತ್ಮಿಕ ಯಜ್ಞಗಳನ್ನು ನಡೆಸಿದ್ದೇವೆ. ಅದಕ್ಕೆ ಎಲ್ಲ ಭಕ್ತರು ಹವಿಸ್ಸನ್ನ ನೀಡುವ ಮೂಲಕ ಇಂದು ಮಹಾ ಪೂರ್ಣಾವತಿಯೊಂದಿಗೆ ಸಂಪನ್ನಗೊಂಡಿದೆ. ಚಾತುರ್ಮಾಸ್ಯ ಕಾರ್ಯಕ್ರಮ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗುವ ಮೂಲಕ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ನಾವು ನಡೆಸಿದ 6 ವರ್ಷಗಳ ಚಾತುರ್ಮಾಸ್ಯದಲ್ಲಿ ಕೋನಹಳ್ಳಿಯಲ್ಲಿ ನಡೆದ ಚಾತುರ್ಮಾಸ್ಯ ಅತ್ಯದ್ಭುತವಾಗಿ ನಡೆಯುವ ಮೂಲಕ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಾಗಿದೆ. ನಾಮಧಾರಿ ಸಮಾಜ ಒಗ್ಗಟ್ಟಿನಿಂದ ಇತರೆ ಸಮುದಾಯಗಳನ್ನು ಕೂಡ ಒಗ್ಗೂಡಿಸಿಕೊಂಡು ಪ್ರೀತಿ ವಿಶ್ವಾಸದಿಂದ ಅವರನ್ನು ಈ ಚಾತುರ್ಮಾಸ್ಯಕ್ಕೆ ಆಹ್ವಾನಿಸಿ ಸತ್ಕರಿಸಿದ ರೀತಿ ಎಲ್ಲ ಸಮುದಾಯಗಳಲ್ಲೂ ಸಹೋದರತೆಯ ಭಾವ ಮೂಡಿದೆ. ಇದೇ ಚಾತುರ್ಮಾಸ್ಯದ ಮೂಲ ಉದ್ದೇಶವಾಗಿದೆ. ಸಮಾಜದಲ್ಲಿ ಒಗ್ಗಟ್ಟು ಮೂಡಿಸಿ ಧಾರ್ಮಿಕ ಜಾಗೃತಗೊಳಿಸುವುದೇ ನಮ್ಮಂತ ಸನ್ಯಾಸಿಗಳ ಕೈಂಕರ್ಯವಾಗಿದೆ. ನೀವು ನಿಮ್ಮ ಕರ್ತವ್ಯದಿಂದ ಗುರುವಿನ ಮನಸ್ಸಿನ ಅಂತರಾಳಕ್ಕೆ ಮುಟ್ಟಿಸಬೇಕು. ಅಂತ ಶ್ರದ್ಧೆಯನ್ನ ರೂಢಿಸಿಕೊಂಡರೆ ಭಕ್ತರಿಗೆ ಎದುರಾದ ಕಷ್ಟಗಳು ಸ್ವಾಮಿಗಳಿಗೆ ಅರಿವಾಗುತ್ತದೆ. ಸ್ವಾಮಿಯವರ ಕಷ್ಟ ನಿವಾರಣೆಗಾಗಿ ಧ್ಯಾನಕ್ಕೆ ಕೂರುವಂತೆ ಮಾಡುವ ಸ್ವಾಮಿ ನಿಷ್ಠೆಯನ್ನ ನೀವೆಲ್ಲ ರೂಢಿಸಿಕೊಳ್ಳಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಬಂಕಾಳು ವೈದ್ಯ, ಶಾಸಕ ಹರೀಶ್ ಪೂಂಜಾ ಮತ್ತು ಗುಜರಾತಿನಲ್ಲಿರುವ ಗುರುಗಳ ಆಪ್ತ ಶಿಷ್ಯನ ಉದಾಹರಣೆಯನ್ನು ಪ್ರಸ್ತಾಪಿಸುವ ಮೂಲಕ ಭಕ್ತರಲ್ಲಿ ಭಕ್ತಿಯ ಸಂಚಲನ ಮೂಡಿಸಿದರು. ನಾವು ಮಾಡಿದ ಮಠ ಭಕ್ತರದ್ದು. ಜನಕಲ್ಯಾಣಕ್ಕಿರುವ ಈ ಮಠಗಳ ಮೂಲಕವೇ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಂದೇಶ ಬಿತ್ತರಿಸುವ ಕಾರ್ಯ ಮಾಡುತ್ತೇವೆ. ನಾವು ಕೊಟ್ಟ ಸಂದೇಶ ಮನಸ್ಸಿನ ಅಭಿವೃದ್ಧಿಗೆ ಪೂರಕ. ಇದರಿಂದ ಬದುಕು ಉದ್ಧಾರವಾಗುತ್ತದೆ. ಈ ಚಾತುರ್ಮಾಸ್ಯದ ಪುಣ್ಯದ ಫಲ ಎಲ್ಲ ಸದ್ಭಕ್ತರಿಗೆ ಪೂರ್ಣ ಪ್ರಮಾಣದಲ್ಲಿ ಪ್ರಾಪ್ತವಾಗಲಿ ಎಂದು ತಮ್ಮ ಆರಾಧ್ಯ ದೇವನಲ್ಲಿ ಪ್ರಾರ್ಥಿಸುತ್ತೇನೆ. ನಾಮಧಾರಿ ಸಮಾಜ ಆಧ್ಯಾತ್ಮಿಕ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಾಗಿ ಇತರೆ ಸಣ್ಣ ಪುಟ್ಟ ಸಮಾಜಗಳಿಗೂ ಆಸರೆಯಾಗಲಿ ಎಂದು ಶ್ರೀಗಳು ಹಾರೈಸಿದರು. ಈ ಒಂದು ಉಪಸ್ಥಿತಿಯಲ್ಲಿರ್ತಕ್ಕಂಥ ಈ ರಾಜ್ಯದ ಮಂತ್ರಿಗಳು, ನಮ್ಮ ಶಿಷ್ಯರಾದ ಬಂಕಾಳು ವೈದ್ಯ ಅವರೇ, ಮುರಳೀಧರ್ ಪ್ರಭು ಅವರೇ, ಎಲ್ಲ ನಮ್ಮ ಸಮಾಜದ ಹಿರಿಯ ಗಣ್ಯರೇ, ಸಭಾಂಗಣದಲ್ಲಿರ್ತಕ್ಕಂಥ ಭಗವತ್ ಸ್ವರೂಪಿ ಬಂಧುಗಳೇ, ಸುರಸ್ಯ ಮೂಲಂ ಧರ್ಮ ಅಂತ ನಾವು ನಮ್ಮ ಶಬ್ದ ಪ್ರಾರಂಭ ಮಾಡುವಾಗಲೇ ಅದು ವೇದವಾಣಿ, ಋಷಿಮುನಿಗಳ ವಾಣಿ. ನಾವೆಲ್ಲ ಲೋಕದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಇರಬೇಕಾದ್ರೆ ಧರ್ಮವನ್ನು ಆಚರಿಸಬೇಕು, ಧರ್ಮವನ್ನು ಸ್ಮರಿಸಬೇಕು. ಅದಕ್ಕೆ ಪೂರಕವಾದಂತಹ ದೊಡ್ಡ ಒಂದು ಕೈಂಕರ್ಯ, ಒಂದು ದೊಡ್ಡ ಯಜ್ಞ ಇಲ್ಲಿ ನಡೆದಿದೆ. ವನದುರ್ಗಾ ದೇವತೆಯ ಮುಂದೆ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನ, ಧರ್ಮವನ್ನ ಹೇಳ್ಬೋದು, ನಮ್ಮ ಹೃದಯದೊಳಗೆ ತುಂಬಿಸ್ತಕ್ಕಂಥ ಧರ್ಮದಲ್ಲಿ ವಿಜೃಂಭಿಸ್ತಕ್ಕಂಥ ಒಂದು ದೊಡ್ಡ ಯಜ್ಞ ನಿರಂತರ ಇಲ್ಲಿ ನಡೆದಿದೆ. ಅಲ್ಲಿ ವನದುರ್ಗೆ ಎದುರು ನಾವು ಧಾರ್ಮಿಕವಾದಂತಹ ಹವಿಸ್ಸನ್ನು ಕೊಟ್ಟು ಯಜ್ಞ ಮಾಡಿದ್ರೆ, ಈ ಒಂದು ಸಭಾಂಗಣದಲ್ಲಿ ನಿರಂತರ ಜ್ಞಾನಧಾರೆಯನ್ನು ಹರಿಸ್ತಕ್ಕಂಥ ಯಜ್ಞವನ್ನು ನಡೆಸಿದ್ದೇವೆ. ಆ ಯಜ್ಞಕ್ಕೆಲ್ಲ ಅಧ್ವರಿಗಳಾಗಿ, ಮುಖ್ಯಸ್ಥರಾಗಿ ಎಲ್ಲ ನೀವು ಹವಿಸ್ಸನ್ನು ಹಾಕುತ್ತಾ ಇವತ್ತು ಯಜ್ಞದ ಪೂರ್ಣಾವತಿ ಆಗಿದೆ ಅಂತ ಹೇಳುವಾಗ ಒಬ್ಬ ದೇವದೂತರಾಗಿ ಬಂದರು. ದೇವಾನಂದ ದೇವದೂತ ರೂಪನೆ ಇವತ್ತು प्रत्यक्ष इतना हमारा 42 डेज का यज्ञ का समाप्ति का समय भगवान ने एक देवदूत को भेजा है आपको आशीर्वाद करने को. ಹಾಗೆ ಯಾಕೆಂದ್ರೆ ದುರ್ಲಭಂ ತ್ರಯಮೇ ವೈತದ್ದೈವಾನುಗ್ರಹಿತ ಅಂತೆ. ದುರ್ಲಭಂ ತ್ರಯಮೇ ವೈತದ್ದೈವಾನಿಗೆ ಮನುಷ್ಯತ್ವ, ಮನುಷ್ಯತ್ವ, ಸಾಧು ಸಂಸಾರ. ನೀವು ಮನುಷ್ಯರಾಗಿ ಬಿಟ್ಟು ಆಧ್ಯಾತ್ಮದ ಜಿಜ್ಞಾಸೆ ಬರೋದು, ಮತ್ತೆ ಒಬ್ಬ ಸಂತರ ದರ್ಶನ ಆಗುವಂತೆ, ಅದು ಅಷ್ಟು ಸುಲಭ ಅಂತೆ. ಅನೇಕ ಜನ್ಮದ ಇದಿರಬೇಕಂತೆ. ಅಂತ ಒಂದು ಪರ್ವಕಾಲದಲ್ಲಿ ಈ ನಾಮಧಾರಿ ಸಮಾಜ ಸುಮಾರು 10-20 ವರ್ಷದಿಂದ, ಅಲ್ಲ ಜಾಸ್ತಿ 25 ವರ್ಷನೇ ಇರ್ಬೋದು, ನಾನು ಒಂದು 18 ವರ್ಷದ ನಿರಂತರ ಈ ಭಾಗದಲ್ಲಿ ಯಾತ್ರೆಗಳನ್ನು ಮಾಡಿ ನಿಮ್ಮ ಪ್ರೀತಿಗೆ ಪಾತ್ರರಾಗಿದ್ದೇನೆ. ನಿಮ್ಮ ಬೇಕು ಬೇಡಗಳಿಗೆಲ್ಲ ಸ್ಪಂದಿಸಿದ್ದೇನೆ. ಒಬ್ಬ ಸನ್ಯಾಸಿಯಾಗಿ ಏನೊಂದು ಸಮಾಜವನ್ನ, ಜನಮಾನಸವನ್ನ, ಜನ ಸಮುದಾಯವನ್ನು ಹೇಗೆ ಬೆಳೆಸಬೇಕೆಂಬ ಕೈಕರ್ಯದಿಂದ ಈ ಜಿಲ್ಲೆಯಿಂದ ಹಿಡಿದು ಹಿಮಾಲಯದ ತುದಿಯವರೆಗೆ ನಾವು ಆ ಧಾರ್ಮಿಕ ಸಾಮ್ರಾಜ್ಯವನ್ನು ಬೆಳೆಸಿದರ ಪ್ರತೀಕ ಇವತ್ತು ದೇವಾನಂದ ಪುಣ್ಯ ಪುರುಷರು, ನಮ್ಮ ಆ ಕಾಲದ ತುಂಬಾ ಜವಾಬ್ದಾರಿ ಇರುವವರು ಕೂಡ ಇಲ್ಲಿ ಬಂದು ನಿಮ್ಮ ಮಧ್ಯೆ ಉಪಸ್ಥಿತಿದ್ದಾರೆ. ಇದು ಏನನ್ನು ಸೂಚಿಸುತ್ತದೆ ಅಂದ್ರೆ, ನೀವು ನಿಮ್ಮ ಅಸ್ತಿತ್ವವನ್ನೇ ಒಂದು ಯಜ್ಞವಾಗಿ ಅರ್ಪಿಸಬೇಕಂತೆ. ಪೂರ್ಣ ಪ್ರಮಾಣದಲ್ಲಿ ಅರ್ಪಿಸಬೇಕು, ಸ್ವಲ್ಪ ಅಲ್ಲ. ಅನನ್ಯಸ್ತಿಂತಾಯಂತು ಮಾಮ್ಯೇ ಜನ ಪರ್ಯೋಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಾಮ್ಯಾಂ. ಅನನ್ಯವಾಗಿ ನನ್ನ ಚಿಂತನೆಯನ್ನು ಮಾಡಿದ್ರೆ ನಾನೇ ರಚಿಸ್ತೇನೆ ಅಂತ ಭಗವಂತ ಹೇಳ್ತಾನೆ. ನಿಮ್ಮ ಶ್ರದ್ಧೆ ಪೂರ್ಣ ಇರಬೇಕಂತೆ. ಎಲ್ಲ ಬೇರೆ ಬೇರೆ ಭಕ್ತರು ನಿಮ್ಮ ಪಾತ್ರ ಎಷ್ಟುಂಟು, ಆ ಪಾತ್ರಕ್ಕೆ ಅನುಸಾರವಾಗಿ
ಅದರ ಪ್ರತಿಫಲವನ್ನ, ಅದರ ಪ್ರಸಾದವನ್ನು ತಗೊಂಡು ಹೋಗ್ತೀರಿ. ಉದಾಹರಣೆಗೆ ಇಲ್ಲಿ ಮಾಂಕಾಳ ವೈದ್ಯ ಇದ್ದಾರೆ ನಿಮ್ಮ ಮುಂದೆ, ಮಿನಿಸ್ಟ್ರು. ಅವರು ನಮಗೆ ಸಂಪರ್ಕಕ್ಕೆ ಬಂದದ್ದು 14 ವರ್ಷದ ಹಿಂದೆ. ಇದು ಯಾಕೆ ಹೇಳ್ತಂತ ಒಂದು ಉದಾಹರಣೆ. ಆಗ ಅವರು ಮಂತ್ರಿ ಇರಲಿಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಂತೆ ನನಗೆ ನೆನಪು. ಗುರುಗಳ ಹತ್ರ ಬಂದು ಎಲ್ಲಿ ನಮ್ಮ ಆಶ್ರಮಕ್ಕೆ ಫಲವಸ್ತಿಟ್ರು, ಹೋದ್ ಮಗ ದೊಡ್ಡ ನಾಯಕನಾಗಿ ಮೆರೀತಿ ಅಂತ ಹೇಳಿ ಮುಖಲಕ್ಷಣ ನೋಡುವಾಗ, ಅವರ ವಿನಯ ನೋಡುವಾಗ ಆಗಾಯಿತು. ಆಮೇಲೆ ಅವರ ಶ್ರದ್ಧೆಯನ್ನು ಅರ್ಪಣೆ ಮಾಡಿ, ಶ್ರದ್ಧಾವಾನ್ ಲಭತೆ ಜ್ಞಾನ ಸಂಶಯಾತ್ಮ ವಿನಶ್ಯತಿ ಅಂತ ಹೇಳ್ತೇವೆ. ನಮ್ಮಲ್ಲಿ ತುಂಬಾ ಪ್ರೀತಿಯಿಂದ ನಮ್ಮನ್ನು ಸೇರಿಸಿಕೊಂಡ್ರು. ಅವರು ಅಂತೆಲ್ಲ ಯಾರು ಪೂರ್ಣವಾಗಿ ನಮ್ಮನ್ನು ಸೇರಿಸಿಕೊಡ್ತಾರೆ. ನಮ್ಮಲ್ಲಿ ಒಬ್ಬ ರವಿಪುತ್ರ ಇದ್ದಾನೆ, ರಾಜಸ್ಥಾನಿ. ನಮ್ಮ ಗುರುಮಠಕ್ಕೆ ರಾಮಕ್ಷೇತ್ರಕ್ಕೆ ಒಂದು 15-20 ಕೋಟಿಯಷ್ಟು, ಅಂದ್ರೆ ಈ ಮಾರ್ಬಲ್ ಇರ್ಬೋದು, ಗ್ರಾನೈಟ್ ಇರ್ಬೋದು, ರಾತ್ರಿ 12 ಗಂಟೆ ಹೆಚ್ಚು ಕಮ್ಮಿ ಆದ್ರೆ ನಮಗೆ ಫೋನ್ ಮಾಡ್ತಾರೆ, ಗುರುಗಳೇ ಹಾಗಾಯ್ತು ಹೀಗಾಯ್ತು ಅಂತ. ಆಗ ನಾವು ಎದ್ದು ಧ್ಯಾನ ಕೊಡ್ತೇವೆ. ನೀವು ಪೂರ್ತಿ ನಿಮ್ಮ ಕರ್ತವ್ಯವನ್ನು ಗುರುಗಳ ಮನಸ್ಸಿನ ಅಂತರಾಳಕ್ಕೆ ಮುಟ್ಟಿಸಬೇಕು. ನೀವು ಮಾರ್ಗದಲ್ಲಿ ಮಾತಾಡೋದಲ್ಲ, ಅದು ನಿಮ್ಮ ಪ್ರಾರ್ಥನೆ ದೂರದಲ್ಲಿ ಅಲ್ಲ, ಮನಸ್ಸಿನ ಒಳಗೆ ಹೋಗ್ಬೇಕು. ಅವರಲ್ಲಿ ದುಃಖ ಆಗಿ ಕೂಗಿದ್ರೆ ನಾನು ಎದ್ದು ನಿಂತು ಧ್ಯಾನ ಕೊಡ್ತೇನೆ. ಯಾರಿಗೆ? ಭಗವತಿಗೆ, ರಾಜಸ್ಥಾನದಲ್ಲಿ. ಅಂತ ಶ್ರದ್ಧೆಯನ್ನು ರೂಢಿಸ್ಬೇಕು. ಇದು ಯಾಕೆ ಹೇಳ್ತೇನೆ ಅಂದ್ರೆ, ಮಾಂಕಾಳ ವೈದ್ಯ ಮಿನಿಸ್ಟರ್ ಆಗಿದ್ರು ಕೂಡ ಅವನ ಕ್ಯಾಬಿನೆಟ್ಗೆ ತಪ್ಪಿಸಿ ನಮ್ಮ ಎಲ್ಲಿ ನಮ್ಮ ರಾಮಕ್ಷೇತ್ರದಲ್ಲಿ ಅಲ್ಲಿ ತಕ್ಕಂತ ಗುರುದೇವ ಮಠದ ಚಾತುರ್ಮಾಸ ಉದ್ಘಾಟನೆಗೆ ಬರ್ತದೆ. ಕ್ಯಾಬಿನೆಟ್ ಅವರ ಸೂರ್ಯನ ಕ್ಯಾಬಿನೆಟ್ ಇರಬೇಕು. ನನಗೆ ನೆನಪುಂಟು, ಅಧಿವೇಶನ ಪ್ರಾರಂಭ ಅದನ್ನು ಬಿಟ್ಟು ಬಂದಿದ್ದಾರೆ. ವಾಟ್ಸಪ್ ನಲ್ಲಿ ಬಂದಿದ್ದು ಈಗಲೂ ನಮಗೆ ನೆನಪಾಗ್ತದೆ. ಇದು ನಾವು ಅವರನ್ನು ಓಲೈಸುವುದು ಅಂತೆಲ್ಲ, ನಿಮ್ಗೆ ಸ್ವಲ್ಪ ಸೆಟ್ ಆಗ್ತದೆ, ಸ್ವಾಮಿಗಳು ಓಲೈಸುವುದು, ಸತ್ಯವನ್ನು ಮಾತಾಡಿದ್ರೆ ಸೆಟ್ ಆಗ್ತದೆ ಅಲ್ವಾ? ಹಂಗೆ ಪ್ರತಿ ಚಾತುರ್ಮಾಸಕ್ಕೂ ಉದ್ಘಾಟನೆಗೆ ಬರ್ತಿದ್ರು, ಆಮೇಲೆ ಪೂರ್ಣಾವತಿಗೆ ಬರ್ತಿದ್ರು. ನಮ್ಮ ಶ್ರದ್ಧೆಯನ್ನು ನೀವು ತೊಡಗಿಸಿದಾಗ, ಈಗ ನೋಡಿ ನಮ್ಮ ದೇವಾನಂದರು ಅಷ್ಟು ಕೆಲಸ ಉಂಟು. ಯಾಕೆ ಬಂದಿದ್ದಾರೆ? ಶ್ರದ್ಧೆ. ನಮ್ಮಲ್ಲಿ ಸ್ವಾಮೀಜಿಗಳು ಸಾಮ್ರಾಜ್ಯ ವಿಸ್ತರಣೆ ಮಾಡ್ತೇನೆ, ನೀವು ಅಲ್ಲೇ ಬರಬೇಕು, ಅಲ್ಲೇ ಜಾಸ್ತಿ ಇರಬೇಕು ಅಂತ ಕೇಳ್ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನನ್ನ ಪೂರ್ತಿ ಕೆಲಸ ಆಗಲಿಲ್ಲ ಅಂತ ಹೇಳಿದ್ರೆ, ಇನ್ನು ಕೆಲವು ಬೆಳೆಸಲಿಕ್ಕುಂಟು. ನಮ್ಮ ಬೆಳೆಗಳು ಉಂಟಲ್ಲ, ಬೆಳೆಗಳೆಂದರೆ ನೀವು ಸಾಮ್ರಾಜ್ಯದ ಪಿಲ್ಲರ್ಗಳಾಗಬೇಕು. ನಮ್ಮ ಸನಾತನ ಧರ್ಮವನ್ನು ಬೆಳೆಸ್ತಕ್ಕಂಥ, ನಮ್ಮ ನಾಮಧಾರಿ ಸಮಾಜವನ್ನು ಗಟ್ಟಿ ಮಾಡತಕ್ಕಂಥ, ನಾಮಧಾರಿ ಸಮಾಜವನ್ನು ಗಟ್ಟಿ ಇನ್ನೊಂದು ಜಾತಿಗೆ ವಿರೋಧ ಮಾಡುವುದಲ್ಲ. ಇವತ್ತು ನಿಮ್ಮ ಮಂತ್ರಿಯವರು ಬೆಳೆದಿದ್ದರೆ ನಿಮ್ಮ ಪಾತ್ರವು ಕೂಡ ಉಂಟು ಅಂತ ನಾನು ಭಾವಿಸ್ತೇನೆ. ಮಂತ್ರಿಯವರೇ, ನಾಮಧಾರಿ ಕೂಡ ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೈ ಜೋಡಿಸಿದ್ರು ಆ ಕಾಲದಲ್ಲಿ ನನಗೆ ನೆನಪಾಗ್ತದೆ. ಆದ ಕಾರಣ ಅವರಿಗೂ ಕೋರಿಲೇಟೆಡ್ ರಿಲೇಷನ್, ಅವರಿಗೂ ಸಹಕಾರ ಮಾಡತಕ್ಕಂಥ ಎಲ್ಲಾ ಕಾಲದಲ್ಲಿ ನಿಮ್ಮ ಅಧಿಕಾರ ಇರುವಷ್ಟು ಸಮಯ ಸಹಕಾರ ಮಾಡತಕ್ಕಂಥ ಜವಾಬ್ದಾರಿ ಕೂಡ ನಿಮಗೆ ಇದೆ ಅಂತ ನಾನು ಎನಿಸ್ಕೊಡ್ತೇನೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬನು ಕೂಡ ಕೋರಿಲೇಟೆಡ್ ರಿಲೇಷನ್, ನಿಮ್ಮ ಸಂಬಂಧಗಳು ಗುರುಗಳ ಹತ್ರ ಇರ್ಬೋದು, ಭಗವಂತನ ಹತ್ರ ಇರ್ಬೋದು. ನೀವು ಎಷ್ಟು ಪ್ರೀತಿಯನ್ನು ಕೊಡ್ತದೆ ಅಷ್ಟೇ ಪ್ರೀತಿ ಆ ಕಡೆಗೆ ಬರ್ತದೆ ಅಂತೆ. ಇಲ್ಲ ಇದ್ರೆ ಬರೋದಲ್ಲ, ನೀವು ಒಂದು ಕಡೆಯಲ್ಲಿ ಕೇಳ್ಕೊಂಡು ಪ್ರೀತಿ ಕೇಳಿದಲ್ಲಿ ಬರಲ್ಲ ಅಂತೆ. ಈಗ ನಮ್ಮಲ್ಲಿ ಒಬ್ರು ಯಾರು ನಮ್ಮ ಹರೀಶ್ ಮುಂಜಾತ್ರಿ ಅವರು ಚಾತುರ್ಮಾಸ ಮಾಡಿದ್ರು. HR ನಾಯಕನಾಗಿ ನಮ್ಮನ್ನು ಕರ್ಕೊಂಡು ಹೋಗುವಾಗ ಅಲ್ಲಿ ಕೂತ್ಕೊಳಿಸ್ತಿದ್ರು, ಅಡ್ಡ ಬೀಳ್ತಿದ್ರು, ಗುರುಗಳೇ ತಪ್ಪಾದ್ರೆ ಕ್ಷಮಿಸಿ ಅಂತ. ದಿನಕ್ಕೆ 2 ಸಲ ಕ್ಷಮೆ ಕೇಳ್ತಿದ್ರು. 2 ಚಾತುರ್ಮಾಸ ಮಾಡಿ ನಾನು ಮಾಡಿದ್ದೇನೆ ಅಂತ ಇರಲಿಲ್ಲ. ಅದೇ ತರ ನಮ್ಮ HR ನಾಯಕರ ತಂಡ ಇಲ್ಲಿ ಸೂರಜ್ ಇರ್ಬೋದು, ಹೆಸರು ಹೇಳೋದಿಲ್ಲ, ನಮ್ಮ ರತ್ನಾಕರ ಇರ್ಬೋದು, ಅಥವಾ ML ನಾಯಕರು ಇರ್ಬೋದು, ಅಥವಾ TT ನಾಯಕ ವಾಮನ್ ನಾಯಕರು ಇರ್ಬೋದು, ಅಥವಾ ಅನೇಕ ಜನರು, ನಾವು ಹೆಸರು ಹೇಳುವ ಎಲ್ಲ ನಾಯಕರು ಇಲ್ಲಿ ಕೂತವರು. ಮೇಲೆ ಕೂತವರು ಸ್ವಲ್ಪ ಜನ ಇದ್ರೆ, ಕೆಳಗೆ ಕೂತವರು ಅನೇಕ ನಾಯಕರು ಎದುರು ಕಾಣ್ತಾ ಇದ್ದೀನಿ. ನಮ್ಮ MG ನಾಯಕರು ಅಂತ ಹಿರಿಯರಿದ್ದಾರೆ, ಅಲ್ಲಿ ಅನೇಕ ಜನ, ಗೋವಿಂದ ನಾಯಕರು ಅನೇಕರು ಇದ್ದಾರೆ. ಎಲ್ಲರೂ ತಮ್ಮ ಪರಿಶ್ರಮವನ್ನು ಪೂರ್ತಿ, ಹೇಗೆ ಸಮುದ್ರದಲ್ಲಿ ಉಪ್ಪಿನ ಗುಂಬೆ ಸಮುದ್ರಕ್ಕೆ ಬಿದ್ದರೆ ಅದೇ ಇದಾಗಿಬಿಡ್ತಂತೆ, ಹಾಗೆ 42 ದಿವಸ ನಾವು ಪ್ರವಚನ ಕೊಟ್ಟದ್ದೇ ಇಲ್ಲ. ಹರಿದ್ವಾರ ಮಠದ ಶ್ರೀ ದೇವಾನಂದ ಸರಸ್ವತಿ ಸ್ವಾಮೀಜಿ ಮಾತನಾಡಿ, ಚಾತುರ್ಮಾಸ್ಯ ವ್ರತಾಚರಣೆ ನೆರವೇರಿದ ಈ ನೆಲ ಮತ್ತು ತಾವುಗಳೆಲ್ಲರೂ ಭಾಗ್ಯಶಾಲಿಗಳು. ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರ ಸಾನ್ನಿಧ್ಯ ನಿಮಗೆಲ್ಲ ದೊರೆಯುವ ಜೊತೆಗೆ ಅವರ ಅಮೂಲ್ಯವಾದ ಗುರು ಸಂದೇಶವನ್ನ ಕೇಳಿ ನೀವೆಲ್ಲ ಪಾವನರಾಗಿದ್ದೀರಿ. ಮಹಾರಾಜರ ಧಾರ್ಮಿಕ ಸಂದೇಶ ಇಡೀ ದೇಶವ್ಯಾಪಿ ಮುಟ್ಟಿಸುವ ಕಾರ್ಯವನ್ನ ನಾವೆಲ್ಲ ಮಾಡಬೇಕು ಎಂದು ನುಡಿದರು. पिछले कई जन्मों से सनातन धर्म और सनातन संस्कृति की सेवा के लिए और जगत के कल्याण के लिए आपने समर्पित किया है. ऐसे पूज्यपाद श्री पंचदशनाम जूना अखाड़ा के श्रद्धेय आदरणीय महामंडलेश्वर अनंत श्री विभूषित परमहंस परिव्राजकाचार्य श्रोत्रिय ब्रह्मनिष्ठ पूज्यपाद ब्रह्मानंद सरस्वती जी महाराज द्वारा प्रतिवर्ष चातुर्मास
ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಮಾತನಾಡಿ, ಕೋನಹಳ್ಳಿಯಲ್ಲಿ ನಡೆದ ಚಾತುರ್ಮಾಸ್ಯ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿರುವುದು ಖುಷಿಯ ಸಂಗತಿ. ಗುರುಗಳ ಆಶೀರ್ವಾದ ಮಾರ್ಗದರ್ಶನದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ. ನಮ್ಮ ಗುರುಗಳ ಚಾತುರ್ಮಾಸ್ಯದ ಕಾರ್ಯಕ್ರಮದ ಆರಂಭ ಮತ್ತು ಸಮಾಪ್ತಿಗೆ ನಾನು ಇರಲೇಬೇಕು ಎಂದು ಅಧಿವೇಶನ ಬಿಟ್ಟು ಬಂದಿದ್ದೇನೆ. ಗುರುಗಳ ಆದೇಶವನ್ನ ನಾವೆಲ್ಲ ಶಿರಸ ವಹಿಸುತ್ತೇವೆ. ಗುರುಗಳ ಆಶೀರ್ವಾದದಿಂದಲೇ ನಾನು ಈ ಹಂತದಲ್ಲಿದ್ದೇನೆ. ಕುಮಟಾ ಹೊನ್ನಾವರ ಭಕ್ತರು ಬಹಳ ಪ್ರೀತಿ ವಿಶ್ವಾಸದಿಂದ ಚಾತುರ್ಮಾಸ್ಯ ನೆರವೇರಿಸಿಕೊಟ್ಟಿರುವುದಕ್ಕೆ ನೀವೆಲ್ಲರೂ ಅಭಿನಂದನಾರ್ಹರು ಎಂದರು. ಒಂದು ಪುಣ್ಯ ಭೂಮಿಯಲ್ಲಿ ಯಾರು ಯೋಚನೆ ಮಾಡಿರಲಿಲ್ಲ. ನಮಗೆ HR ನಾಯ್ಕ ಅವರು ಕೇಳಿದ್ರು, ಹೀಗೆ ಇಂಥ ಕಡೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ, ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಮಾಡಬೇಕಾಗ್ತದೆ. ಇಲ್ಲ ಗುರುಗಳಿಗೆ ಕೇಳಿ, ಗುರುಗಳ ಆಶೀರ್ವಾದ ಇತ್ತು ಅಂದೇಳಾದರೆ, ಅವ್ರು ಬರ್ತಾರೆ ಅಂದೇಳಾದರೆ ಎಲ್ಲವೂ ಅಲ್ಲಿ ಸರಿಯಾಗಿ ಆಗ್ತದೆ ಅನ್ನುವಂಥದ್ದು ಹೇಳಿದ್ದೇನೆ. ಅವ್ರು ಹೇಳಿದ್ರು, ನಾವು ಕುಮಟಾದವರು, ಹೊನ್ನಾವರದವರು ಎಲ್ಲರೂ ಸೇರಿ ಒಳ್ಳೆಯ ಒಂದು ಚತುರ್ಮಾಸದ ಕಾರ್ಯಕ್ರಮವನ್ನು ಹಾಕ್ಕೊಳ್ಬೇಕು, ಗುರುಗಳ ಆಶೀರ್ವಾದವನ್ನು ಪಡೆಯಬೇಕು ಅನ್ನೋದು ಅವರಿಗೆ ಹೇಳಿದೆ. ನೀವು ಯಾವುದೇ ರೀತಿಯಲ್ಲಿ ಏನೂ ತೊಂದರೆ ಆಗದೆ ನೀವೇನು ಯೋಚಿಸಿದ್ರಿ ಅದಕ್ಕೂ ಹೆಚ್ಚಿನ ರೀತಿಯಲ್ಲಿ ಆಗ್ತದೆ ಅನ್ನುವಂಥದ್ದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮಾಡುವಾಗ ಭಾಳ ಯೋಚನೆ ಮಾಡಿದ್ರು. ನನ್ನ ಹತ್ರ ಒಂದು 10 ಸಲ ಉದ್ಯಮಿ ಮುರಳೀಧರ ಪ್ರಭು ಮಾತನಾಡಿ, ಚಾತುರ್ಮಾಸ್ಯದ ಕೊನೆ ಗಳಿಗೆಯಲ್ಲಿ ಇಬ್ಬರು ಯತಿಶ್ರೇಷ್ಠರ ಭಾಗ್ಯ ನಮಗೆ ದೊರೆತಿದೆ. ಕೋನಹಳ್ಳಿಯಲ್ಲಿ 42 ದಿನಗಳ ಕಾಲವು ಜ್ಞಾನ ದಾಸೋಹ, ಅನ್ನದಾಸೋಹದ ಮೂಲಕ ಭಕ್ತಿ ಮತ್ತು ಗುರುಗಳ ಸೇವಾ ಭಾವದ ಶ್ರೇಷ್ಠತೆಯ ಅನುಭೂತಿಯಾಗಿದೆ. ಜಾತಿ ಎನ್ನುವುದು ಇತ್ತೀಚೆಗೆ ಬೇರೆ ಬೇರೆ ದ್ವೀಪಗಳಾಗಿ ನಡುಗಡ್ಡೆಗಳಾಗಿವೆ. ಆದರೆ ಕೋನಹಳ್ಳಿಯಲ್ಲಿ ನಡೆದ ಚಾತುರ್ಮಾಸ್ಯವು ಎಲ್ಲಾ ಜಾತಿಗಳ ದ್ವೀಪಗಳ ನಡುವಿನ ಸ್ನೇಹ ಸೇತುವೆಯಾಗಿ ಪ್ರೀತಿ ವಾತ್ಸಲ್ಯದ ಬಂಧ ಶ್ರೀಗಳ ಕೃಪೆಯಿಂದ ದೊರೆತಿದೆ. ಈ ಚಾತುರ್ಮಾಸ್ಯ ಸಮಿತಿಯ ಶ್ರಮದಾನ ಮಾದರಿಯಾಗಿದೆ ಎಂದರು. ಬಹಳ ಜನ ಕೇಳ್ತಾ ಇದ್ರು, ಈ ವರ್ಷ ಸೂರ್ಯ ದರ್ಶನವೇ ಇಲ್ಲ ಅಂತ. ನಾನು ಸುಮ್ಮನೆ ಹೇಳ್ತಾ ಇದ್ದೆ, ಸೂರ್ಯ ಈ ವರ್ಷ ಮರೆಯಾಗಿದ್ದಾನೆ, ಹೋಗಿ ಕೋನಹಳ್ಳಿ ನೋಡಿ, ಅಲ್ಲಿ ಸೂರ್ಯನಿದ್ದಾನೆ. ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ನೀವು ಇಲ್ಲಿ ಬನ್ನಿ. ಹೊರಗಡೆ ಕತ್ತಲೆ ಇರಬಹುದು, ಬೆಳಕಿಲ್ಲದೆ ಇರಬಹುದು, ಮಬ್ಬಿರಬಹುದು, ಆದ್ರೆ ಈ ವೇದಿಕೆಯ ಮೇಲೆ ನಮ್ಮ ಜ್ಞಾನದ ಸೂರ್ಯ. ಚಾತುರ್ಮಾಸ್ಯ ವೃತಾಚರಣೆ ಸಮಿತಿ ಅಧ್ಯಕ್ಷ HR ನಾಯ್ಕ ಕೋನಹಳ್ಳಿ ಅವರು ಸಂಪೂರ್ಣ ಚಾತುರ್ಮಾಸ್ಯ ಕಾರ್ಯಕ್ರಮದ ವಿವರವನ್ನ ಮತ್ತು ಗುರುಗಳ ಮಾರ್ಗದರ್ಶನ, ಭಕ್ತರ ಸಹಕಾರವನ್ನು ಸ್ಮರಿಸುವ ಮೂಲಕ ಸರ್ವರನ್ನು ಅಭಿನಂದಿಸಿ ಭಾವುಕರಾದರು. ತಪ್ಪು ತಡೆಗಳು ಆದಲ್ಲಿ ಸ್ವಾಮೀಜಿಯವರು ಮನ್ನಿಸಬೇಕಾಗಿ ಪ್ರಾರ್ಥನೆ. 42 ದಿನಗಳ ಚಾತುರ್ಮಾಸದ ಕಾರ್ಯಕ್ರಮವನ್ನು ಈ ಭಾಗದ ನಮ್ಮ ಸಮಾಜಕ್ಕೆ ಹೊಸ ಅನುಭವ. ಯಾಕಂದ್ರೆ ಈ ಹಿಂದೆ 4 ಚಾತುರ್ಮಾಸವನ್ನು ನಾವು ನಮ್ಮ ಗುರುಮಠದಲ್ಲಿ 1 ಅಥವಾ 2 ದಿವಸ ನಾವು ಭಾಗವಹಿಸ್ತಿದ್ದೆವು. ಧರ್ಮಸಭೆಯಲ್ಲಿ ಚಾತುರ್ಮಾಸ್ಯ ಸಮಿತಿಯ ಹೊನ್ನಾವರ ತಾಲೂಕಾಧ್ಯಕ್ಷ TT ನಾಯ್ಕ ದಂಪತಿ ಶ್ರೀಗಳ ಪಾದಪೂಜೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಸತೀಶ್ ನಾಯ್ಕ್, ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ L ನಾಯ್ಕ್, ರತ್ನಾಕರ ನಾಯ್ಕ್, ಭುವನ್ ಭಾಗವತ್, JDS ಮುಖಂಡ ಸೂರಜ್ ನಾಯ್ಕ್ ಸೋನಿ, ಪ್ರಮುಖರಾದ CB ನಾಯ್ಕ್, ಗೋವಿಂದ ನಾಯ್ಕ್, ಮಂಜುನಾಥ ನಾಯ್ಕ್ ಗೆರಸೊಪ್ಪ, ವಾಮನ ನಾಯ್ಕ್ ಮಂಕಿ, RM ನಾಯ್ಕ್, ವೆಂಕಟೇಶ್ ನಾಯ್ಕ್ ಭಟ್ಕಳ, SK ನಾಯ್ಕ್, ಪ್ರಶಾಂತ್ ನಾಯ್ಕ್, ಸುಬ್ರಾಯ್ ನಾಯ್ಕ್, ಕಿರಣ್ ಚಂದ ಪುಷ್ಪಗಿರಿ, ಹರಿದ್ವಾರ ಮಠದ ಮ್ಯಾನೇಜರ್ ನರೇಂದ್ರ ಪಾಟೀದಾರ್ ಇತರರಿದ್ದರು. ಬಳಿಕ ಶ್ರೀಗಳು ಎಲ್ಲ ಭಕ್ತರಿಗೆ ಫಲಮಂತ್ರಾಕ್ಷತೆ ವಿತರಿಸಿದರು. ಬಳಿಕ ನಡೆದ ಪ್ರಸಾದ ಭೋಜನದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಧನ್ಯತೆ ಮೆರೆದರು.
ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.